ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ವಾಯುವಿನ ಗುಣವ ಸರ್ಪ ಬಲ್ಲುದು, ಮಧುರದ ಗುಣವ ಇರುವೆ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನಾನುಭವವನ್ನು ಅರಿಯದಿರ್ದಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಸಕಲ ಜೀವರಾಶಿಯ ಒಡೆಯ ಸೃಷ್ಟಿಕರ್ತ ಮಹಿಮಾ ಪುರುಷ ಅವತಾರ ಮಾತೆ ಚಂದ್ರಗಿರಿ ದೇವಿಯ ಅಗ್ನಿಯಲ್ಲಿ ಪ್ರಜ್ವಲಿಸುವ 7 ಬಾಗಿಲುಗಳನ್ನು ತಮ್ಮ ಅದಮ್ಯ ಶಕ್ತಿಯಿಂದ ಪಾರಾಗಿ ದುಷ್ಟ ಶಕ್ತಿಯ ಸಂಹಾರಕ್ಕಾಗಿ ಚಂದ್ರಗಿರಿಯ ದೇವಿಯನ್ನು ಕರೆತಂದಂಥವರು. 3 ಹೆಡೆಯ ಸರ್ಪವನ್ನೇ ಹಿಂಡಿ ರಸವಾಗಿ ಮಾಡಿ ತೀರ್ಥವಾಗಿ ಸೇವಿಸಿರ್ತಕ್ಕಂತಹ ಮಹಾನ್ ಶಿವಯೋಗಿಗಳು. ಕೊಲ್ಲಾಪುರದ ದೇವಿ ಮಹಾಲಕ್ಷ್ಮಿಯ ಮನಗೆದ್ದ ಅವತಾರ ಪುರುಷ. ಬಿಳಿಯ ಹುಲ್ಲಾಗಿ ನೀ ಹುಟ್ಟಿದಾಗ, ಬಿಳಿಯ ಆನೆಯ ಮೇಲೆ ನಾ ಬಂದಾಗ ನಮ್ಮಿಬ್ಬರ ದರ್ಶನವೆಂದು ಮಹಾಲಕ್ಷ್ಮಿಗೆ ನುಡಿದ ತ್ರಿಕಾಲಜ್ಞಾನಿಗಳು. ಸರ್ವಾಂತರ್ಯಾಮಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು, ಅವತಾರ ಮಾತೆ ಚಂದ್ರಮ್ಮ ದೇವಿಯನ್ನು ಸ್ಮರಿಸಿಕೊಂಡು, ಹರನಿಗಿಂತಲೂ ಗುರು ಅಧಿಕ, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು ಎಂಬುದನ್ನರಿತು ಗುರು ವಚನದಂತೆ ನಡೆಯುವಂಗೆ ದುಃಖವಿಲ್ಲೆಂದ ನಮ್ಮ ಮೃಡಗಿರಿ ಅನ್ನದಾನೀಶ. ಅಂತೆಯೇ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿಗಳ ಸ್ವರೂಪರೇ ಆಗಿರ್ತಕ್ಕಂತಹ ತ್ರಿವಿಧ ದಾಸೋಹ ಮೂರ್ತಿಗಳು, ಆರಾಧ್ಯ ದೈವ, ಜ್ಯೋತಿ ಸ್ವರೂಪರು, ಕರುಣಾಮೂರ್ತಿಗಳು, ಮಾತೃಹೃದಯಗಳು ಆಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಶಿವಯ್ಯ ಮಹಾಸ್ವಾಮಿಗಳು, ಶ್ರೀ ಸದಾಶಿವ ಮಠ ಸುಕ್ಷೇತ್ರ ಬಬಲಾದಿ ಕತಕನಹಳ್ಳಿ ಪೂಜ್ಯರಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಯಾವತ್ತೂ ಉಪಸ್ಥಿತರಿರ್ತಕ್ಕಂತಹ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯರ ಅಪ್ಪಣೆಯಂತೆ ಸರ್ವ ಸದ್ಭಕ್ತರ ಒಂದು ಇಚ್ಛಾನುಸಾರ ಇಂದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮಠದ ಯಾತ್ರಾ ಮಹೋತ್ಸವ ಹಾಗೂ ಈ ಯಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಿರ್ತಕ್ಕಂತಹ ಜಾನುವಾರು ಜಾತ್ರೆ ಆಗಲಿ, ಈ ಬಾರಿಯ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕೌದಿ ಜಾತ್ರೆ, ಪ್ರತಿ ವರ್ಷದಂತೆ ಕೃಷಿ ಮೇಳ, ಕೆಸರುಗದ್ದೆಯಲ್ಲಿ ಓಟದ ಸ್ಪರ್ಧೆ, ಕರ್ತುರ್ಗದ್ದೆಗೆ ರುದ್ರಾಭಿಷೇಕ, ಸಕಲ ವಾದ್ಯ ವೈಭವಗಳೊಂದಿಗೆ ನಡೀತಕ್ಕಂತಹ ಕುಂಭಾಭಿಷೇಕ, ಚಾಣಕ್ಯ ಕರಿಯರ್ ಅಕಾಡೆಮಿ ಇವರ ವತಿಯಿಂದ ನಡೀತಕ್ಕಂತಹ ರಸಪ್ರಶ್ನೆ ಸ್ಪರ್ಧೆ, ಪುರಾಣ ಪ್ರವಚನ, ಪಲ್ಲಕ್ಕಿ ಉತ್ಸವ, ಆರೆತ್ತಿನ ನೇಗಿಲು ಜಗ್ತಕ್ಕಂತಹ ಸ್ಪರ್ಧೆ, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ರಥೋತ್ಸವ, ಸರಳ ಸಾಮೂಹಿಕ ವಿವಾಹ, ನಗೆ ಹಬ್ಬ, ಭಾರ ಎತ್ತತಕ್ಕಂತಹ ಸ್ಪರ್ಧೆ, ಸುಪ್ರಸಿದ್ಧವಾಗಿರ್ತಕ್ಕಂತಹ ಜಂಗಿ ಕುಸ್ತಿಗಳು, ಮದ್ದು ಸುಡ್ತಕ್ಕಂತಹ ಕಾರ್ಯಕ್ರಮ, ಸಮಾರೋಪ ಸಮಾರಂಭ, ಪ್ರಶಸ್ತಿ ಪ್ರದಾನ ಸಮಾರಂಭ, ಈ ರೀತಿ ಹಲವಾರು ವೈವಿಧ್ಯತೆಯನ್ನು ಹೊಂದಿರತಕ್ಕಂತಹ ಈ ಯಾತ್ರಾ ಮಹೋತ್ಸವದ ಸಂಘಟನೆಗಾಗಿ ಇಂದು ಹಮ್ಮಿಕೊಂಡಿರ್ತಕ್ಕಂತಹ ಪೂರ್ವಭಾವಿ ಸಭೆಗೆ ನಾನು ಮತ್ತೊಮ್ಮೆ ಪರಮ ಪೂಜ್ಯ ಅಪ್ಪಾಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪುಷ್ಪಮಾಲೆಯನ್ನು ಅರ್ಪಿಸೋದ್ರ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಸರ್ವ ಗಣ್ಯರನ್ನು, ಸರ್ವ ಸದ್ಭಕ್ತರನ್ನು, ತಾಯಂದಿರನ್ನು, ತಮ್ಮೆಲ್ಲರನ್ನು ನಾನು ಭಕ್ತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ಪ್ರತಿ ವರ್ಷದ ಪದ್ಧತಿಯಂತೆ ಈ ಒಂದು ಯಾತ್ರಾ ಮಹೋತ್ಸವದ ಒಂದು ನಿಮಿತ್ತ ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ, ಮಾನ್ಯ ಚೇರ್ಮನ್ರು ಶ್ರೀ ಗುರು ಚಕ್ರವರ್ತಿ ಸದಾಶಿವ ವಿದ್ಯಾವರ್ಧಕ ಸಂಘ ಕಥಕನಹಳ್ಳಿ, ಮಾನ್ಯ ಗೌರವಾನ್ವಿತ ಮಾಜಿ ಸಚಿವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂಥೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಿಂದುಂಡುಟ್ಟು ಸಾಯುವ ಪ್ರಪಂಚಿಗಳು ಬ್ರಹ್ಮಾಂಡವನ್ನಷ್ಟೇ ತಿಳಿದಳು, ತಿನ್ನುವುದಕ್ಕೆ ಬದುಕಿದರು ಮಂದ ಮನುಜರು, ಬರೀ ತಿನ್ನದೆ. ಪರಮಪೂಜ್ಯ ತಂದೆ ಶಿವಯ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಉಪಸ್ಥಿರುವಂಥ ಎಲ್ಲ ಶ್ರೀಮಠದ ಭಕ್ತರಲ್ಲಿ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮಿಸಿ, ಇವತ್ತು ಬರುವ ಮುಂದಿನ ತಿಂಗಳಿನ ಜಾತ್ರೆಯ ಪೂರ್ವಭಾವಿ ತಯಾರಿ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಈಗಾಗಲೇ ಕೊಟ್ನಾಳ್ ಸರು ಹೇಳಿದ್ದಾರೆ. ಪ್ರತಿ ವರ್ಷದ ಜಾತ್ರೆಯ ಸರಳ ಸಾಮೂಹಿಕ ವಿವಾಹ, ಮಹಾಪ್ರಸಾದ, ಅದರ ಜೊತೆಯೇ ದನಗಳ ಜಾತ್ರೆ, ರಥೋತ್ಸವ, ಕುಸ್ತಿ, ಭಾರ ಎತ್ತುವ ಸ್ಪರ್ಧೆ, ಈಗ ಹಲವಾರು ಕಾರ್ಯಕ್ರಮಗಳು 5 ದಿವಸಗಳ ಜಾತ್ರೆ ನಡೆಸ್ತಾ ಬಂದಿದಂಥ ಜಾತ್ರೆ ಇದು. ಈ ಭಾಗದಲ್ಲೇ ಭಕ್ತರ ಜಾತ್ರೆ ಎಲ್ಲಿಯಾದರೂ ನಡೀತಾ ಇದ್ರೆ ಅದು ಕತ್ನಳ್ಳಿಯಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳಷ್ಟು ಸಂತೋಷದಿಂದ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಎಲ್ಲರ ಕಡೆ ನಾವು ಪೋಸ್ಟುಗಳನ್ನು ನೋಡ್ತಿರ್ತೀವಿ, ನಮ್ಮೂರ ಜಾತ್ರೆ ಅಂತೇಳಿ ಬೋರ್ಡ್ ಹಾಕ್ತಿರಲಿಲ್ಲ, ಎಲ್ಲರೂ ಹಾಕಾಕತ್ತಾರೆ. ಇದು ನಮ್ಮೂರ ಜಾತ್ರೆಯಲ್ಲಿದು, ಇದು ಭಕ್ತರ ಜಾತ್ರೆ. ಇಲ್ಲಿ ಎಷ್ಟು ಮಂದಿ ಭಕ್ತರು ಬಂದು ಸೇವೆ ಮಾಡ್ತಾರೆ, ಅವರೆಲ್ಲರ ಜಾತ್ರೆ ಎಲ್ಲಾದರೂ ನಡೀತಿದ್ರೆ ಅದು ಕತ್ನಳ್ಳಿ ಶಿವಯ್ಯಪ್ಪರ ಒಂದು ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ನಾನು ಎಲ್ಲ ಕಡೆ ಜಾತ್ರೆಗಳಿಗೆ ಕಾರ್ಯಕ್ರಮಗಳು ಕಡಿತಿರ್ತಾರೆ, ಎಲ್ಲ ಹೋಗ್ತಿರ್ತೀನಿ, ಎಲ್ಲ ಕಡೆ ಸ್ವಾಗತ ಬೋರ್ಡ್ನ ನಮ್ಮೂರ ಜಾತ್ರೆಗೆ ಹಾರ್ದಿಕ ಸ್ವಾಗತ ಅಂತ ಬರೆದಿರ್ತಾರೆ. ಆದರೆ ಇಲ್ಲಿ ಭಕ್ತರ ಜಾತ್ರೆ ಅಂದರೆ ನಿಮ್ಮೆಲ್ಲರ ಒಂದು ಸೇವಾ ಮುಖಾಂತರ ನಡೆಯುವಂಥ ಜಾತ್ರೆ. ಸುಮಾರು 15ರಿಂದ 20 ಗ್ರಾಮಗಳ ಭಕ್ತರ ಸೇರಿ, ಕತ್ನಳ್ಳಿಯ ಭಕ್ತರು ಸೇರಿ ನಡೆಸ್ಕೊಂಡು ಬಂದಂಥ ಜಾತ್ರೆ. ಈ ವರ್ಷವೂ ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಈ ವರ್ಷವೂ ಕೂಡ ಜಾತ್ರೆಯನ್ನು ನಡೆಸಲಾಗುವುದು. ಹಲವಾರು ಭಕ್ತರ ಒಂದು ಸೇವಾ ಏನು ಮನೋಭಾವನೆಯ ಹಲವಾರು ಅವರ ಸೇವೆಗಳು, ಪ್ರಸಾದ ಸೇವೆ ಇರ್ಬೋದು, ಬೇರೆ ಬೇರೆ ಎಲ್ಲ ಸೇವೆಗಳ ಮುಖಾಂತರ ಮತ್ತು ದಿನಾಲೂ ಒಂದೊಂದು ಊರಿನ ಸೇವಾರ್ಥಿಗಳು ಸೇವೆ ಸಲ್ಲುವಂಥ ಒಂದು ಪದ್ಧತಿಯನ್ನು ಹಿಂದಿನ ದಿನಮಾನಗಳೇನು ಪೂಜ್ಯರ ಸಲಹೆ ಮೇಲೆ ನಡೀತಾ ಬಂದಿದೆ. ಯಾಕಂದ್ರೆ ಒಂದು ದಿವಸ ಹಿಟ್ನಾಳಿಯವರಿದ್ದರೆ, ಒಂದು ದಿವಸ ಹೊನ್ನೂಟಿಗೆಯವರು ಇರ್ತಾರೆ, ಒಂದು ದಿವಸ ಹೊನ್ನೂಟಿಗೆಯವರು ಇದ್ದರೆ ಮತ್ತೊಂದು ದಿವಸ ಹಡಗಲಿಯವರು, ಐನಾಪುರದವರು, ಈ ರೀತಿ ಮತ್ತು ಒಂದೊಂದು ಸ್ಪರ್ಧೆಗಳು ಇರ್ಬೋದು, ಒಂದೊಂದು ಕಾರ್ಯಕ್ರಮಗಳು. ಇವತ್ತು ಕೆಸರು ಗದ್ದೆ ಊಟ ಉಕ್ಕಮನಾಳದಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ ಕೊನೆಯದಾಗಿ ಉತ್ನಾಳದ ಭಕ್ತರ ಒಂದು ಸೇವಾ ಇದರಿಂದ ಅದು ಮುಗಿತದೆ. ಎಷ್ಟು ಭಕ್ತರ ಜಾತ್ರೆ ಅಲ್ಲ, ಇಷ್ಟು ಕಾರಣಗಳಂದ್ರೆ ಅವರೇ ಓಡಾಡ್ತಾರೆ, ಅವರೇ ಊಟಕ್ಕೂ ಪ್ರಸಾದ ಬಡಿಸ್ತಾರೆ, ಅವರೇ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಸ್ವತಃ ನಡ್ಸ್ಕೊಂಡು ಹೋಗ್ತಾರೆ. ಮ್ಯಾಗ ಅವ್ರ ಊರಿನಿಂದ ಬಂದಂಥ ಎಲ್ಲ ಭಕ್ತರ ಸಂಗ್ರಹವನ್ನು, ಅವ್ರು ಕೊಟ್ಟಂಥ ದೇಣಿಗೆ ಅನ್ನೋದು ತೊಗೊಂಬಂದು ಪೂಜಾರಿ ಅರ್ಪಿಸಿ ಸೇವೆ ಮಾಡುವಂಥ ಜಾತ್ರೆ ಬಹುತೇಕ ಕರ್ನಾಟಕದಾಗ ಎಲ್ಲಿ ಹುಡುಕಾಡಿದ್ರೂ ಸಿಗಂಗಿಲ್ಲ, ಅಂಥ ಜಾತ್ರೆ ಇದು. ಅಷ್ಟು ಭಕ್ತರ ಒಂದು ಶ್ರದ್ಧಾ ಭಕ್ತಿ ಇರುವಂಥ ಕೇಂದ್ರದಲ್ಲಿ, ಈ ಪುಣ್ಯಭೂಮಿಯಲ್ಲಿ ನಾವು ಸೇವೆಗೆ ಅವಕಾಶ ಸಿಕ್ಕಿದ್ದು ನಿಮ್ಮೆಲ್ಲರ ಸೌಭಾಗ್ಯಾತಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇಂಥ ಪುಣ್ಯ ಸ್ಥಳದಲ್ಲಿ ನನಗೆ ಸಹಿತವಾಗಿ ಇಲ್ಲದಂಥ ಎಲ್ಲರಿಗೆ ಏನು ಅವಕಾಶ ಸೇವೆ ಮಾಡೋಕ್ಕೆ ಸಿಕ್ಕದ, ಅದು ನಮ್ಮ ಪೂರ್ವಜನ್ಮದ ಪುಣ್ಯ, ಅದು ಶಿವಯ್ಯಪ್ಪರ ಆಶೀರ್ವಾದ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಟ್ಟು ಹೆಚ್ಚಿನ ಮಾತನಾಡ್ದೇನೆ. ಈ ವರ್ಷವೂ ಕೂಡ ಯಾರ್ಯಾರು ಯಾವ್ಯಾವ ಊರವರು ಎಂದೆಂದು ಸೇವೆ ಅದಾವ ಅನ್ನೋಂಥ ನಿಮಗೆಲ್ಲ ಗೊತ್ತದವು. ಮೊದಲೇ ದಿವಸ ಯಾರ್ದು, 2ನೇ ದಿವಸ ಯಾರ್ದು, 3ನೇ ದಿವಸ ಯಾರ್ದು ಅನ್ನೋಂಥ ಹೆಗಡೇಳದು ಎಂದದ, ಉಕ್ಕಮನಾಳದ ಎಂದೈತಿ ಅನ್ನೋಂಥ ನಿಮಗೆಲ್ಲ ಗೊತ್ತದ. ನೀವು ಒಬ್ಬೊಬ್ಬರು ಪ್ರಮುಖರು ಒಬ್ಬೊಬ್ಬರಾಗಿ ಬಂದು ನೀವು ನಿಮ್ಮ ಯಾರಾದರೂ ಒಬ್ಬರು ಊರಿನ ಹಿರಿಯರು ಬಂದು ಮಾತನಾಡಿ